ನಮಸ್ತೆ ವೀಕ್ಷಕರೇ, AR ಪ್ರಾಪರ್ಟೀಸ್ಗೆ ಸ್ವಾಗತ. ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪ್ತದೆ. ಹಾಗೆ ವೀಕ್ಷಕರೇ, ನಾವು ಇವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಮೊಗೆಬೆಟ್ಟು ಎಂಬಲ್ಲಿ. ವೀಕ್ಷಕರೇ, ಈ ಜಾಗವು ಕೃಷಿ ಮಾಡಲಿಕ್ಕೆ ಸೂಕ್ತವಾದ ಜಾಗ ಅಂತೇಳಿ ಕೂಡ ಹೇಳ್ಬೋದು. ಹಾಗೆ ಇನ್ವೆಸ್ಟ್ಮೆಂಟ್ ಅಂತ ಮಾಡೋದಾದ್ರೆ ಈ ಜಾಗವನ್ನು ಖರೀದಿ ಮಾಡಬಹುದು. ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇರುವಂತದ್ದೇ ಇದು ಮೈನ್ ರೋಡ್ ಆಗಿದೆ. ಈ ಮೈನ್ ರೋಡ್ ಇಂದ ಅಡ್ಡ ರಸ್ತೆಯಾಗಿ ಕೇವಲ 400 ಮೀಟರ್ ದೂರದ ಅಂತರದಲ್ಲಿ ನಮ್ಮ ಈ ಜಾಗ ಬರ್ತದೆ. ಹಾಗೆ ವೀಕ್ಷಕರೇ, ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಮೊಗೆಬೆಟ್ಟು ಎಂಬಲ್ಲಿ ನಾವಿದ್ದೇವೆ ಈಗ. ಈ ಜಾಗವು ವೀಕ್ಷಕರೇ ಒಟ್ಟು ಜಾಗದ ವಿಸ್ತೀರ್ಣ 4 ಎಕರೆ 21 ಸೆಂಟ್ ಜಾಗ ಆಗ್ತದೆ. ಹಾಗೆ ನೀವಿಲ್ಲಿ ನೋಡ್ತಾ ಇರುವಂತದ್ದು ಮಡ್ ರೋಡ್. ಇದು ಕೇವಲ 100 ಮೀಟರ್ ಮಡ್ ರೋಡ್ ಸಿಗ್ತದೆ. ಹಾಗೆ ಉತ್ತಮ ರಸ್ತೆಯ ಸೌಕರ್ಯ ಇದೆ. ಜಾಗದ ವಿಸ್ತೀರ್ಣ ಇನ್ನೊಮ್ಮೆ ಹೇಳೋದಾದ್ರೆ 4 ಎಕರೆ 21 ಸೆಂಟ್ಸ್ ಲ್ಯಾಂಡ್ ಆಗ್ತದೆ. ವೀಕ್ಷಕರೇ, ಇದು ಕೃಷಿ ಭೂಮಿ ಆಗಿದ್ದು ಈ ಮೇಲ್ಭಾಗದಲ್ಲಿ ಒಂದಷ್ಟು ಆಡಿಯ ಜಾಗ ಅಂತಲೇ ಕೂಡ ಹೇಳ್ತಾರೆ. ಇದು ಕೃಷಿ ಮಾಡಲಿಕ್ಕೆ ಯೋಗ್ಯವಾದ ಜಾಗ ಅಂತಲೇ ಕೂಡ ಹೇಳ್ಬೋದು. ವೀಕ್ಷಕರೇ, ಈ ಭಾಗದಲ್ಲಿ ನೀರು ಕೂಡ ಚೆನ್ನಾಗಿದೆ. ತೆಂಗಿನ ತೋಟ ಅಥವಾ ಅಡಿಕೆ ತೋಟವನ್ನಾಗಿ ಮಾಡಲು ಸೂಕ್ತವಾದ ಜಾಗ ಆಗಿದೆ ವೀಕ್ಷಕರೇ. ಹಾಗೆ ಇದರೊಂದಿಗೆ 50 ಸೆಂಟ್ಸ್ ಕುಮ್ಕಿ ಜಾಗ ಕೂಡ ಹೊಂದಿದೆ. ಅದನ್ನ ನಾವು ಆಮೇಲೆ ತೋರಿಸ್ತೇವೆ ನಿಮಗೆ. ಒಂದಷ್ಟು ಈ ಪ್ಲೈನ್ ಲ್ಯಾಂಡ್ ಅಲ್ಲಿ ಹಾಡಿ ತರ ಇದೆ. ಇದನ್ನ ಕೃಷಿಯಾಗಿ ತೆಂಗಿನ ತೋಟ ಅಥವಾ ಅಡಿಕೆ ತೋಟವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಅವಕಾಶ ಇದೆ ವೀಕ್ಷಕರೇ. ಇದಾದ ನಂತರ ತೆಂಗಿನ ತೋಟ ಬರ್ತದೆ ಇಲ್ಲಿ ಕೆಳಭಾಗದಲ್ಲಿ, ಅದನ್ನು ತೋರಿಸ್ತೇವೆ ನಾವು. ಜಾಗದ ಒಟ್ಟು ವಿಸ್ತೀರ್ಣ 4 ಎಕರೆ 21 ಸೆಂಟ್ಸ್ ಆಗ್ತದೆ. ಹಾಗೆ ಒಂದು 50 ಸೆಂಟ್ಸ್ ಕುಮ್ಕಿ ಜಾಗ ಇದೆ. ರಾಷ್ಟ್ರೀಯ ಹೆದ್ದಾರಿ ಕೋಟಾದಿಂದ 4 ಕಿಲೋಮೀಟರ್ ದೂರದ ಅಂತರ ವೀಕ್ಷಕರೇ. ಹಾಗೆ ಉತ್ತಮ ರಸ್ತೆಯ ಸೌಕರ್ಯ ಇದೆ. ಉತ್ತಮ ನೀರಿನ ಆಶ್ರಯ ಇರುವಂತಹ ಜಾಗ ಆಗಿದೆ ವೀಕ್ಷಕರೇ. ಕೃಷಿ ಮಾಡಲಿಕ್ಕೆ ಯೋಗ್ಯವಾದ ಜಾಗ ಅಂತೇಳಿ ಕೂಡ ಹೇಳ್ಬೋದು. ಅಥವಾ ಯಾರಾದರೂ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದ್ರೆ ಈ ಜಾಗವನ್ನು ಖರೀದಿ ಮಾಡಬಹುದು. ವೀಕ್ಷಕರೇ, ನೀವು ಇಲ್ಲಿ ಕೆಳಗಡೆ ನೋಡ್ತಿರುವಂತದ್ದೇ ಇದು ತೆಂಗಿನ ತೋಟ. ಇದು ಆ ಮೇಲ್ಭಾಗಕ್ಕೆ ಹೊಂದಿಕೊಂಡೇ ಇರುವಂತ ಜಾಗ. ಇದು ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಇನ್ನಷ್ಟು ಫಲವತ್ತಾದ ಇಳುವರಿನೂ ಕೂಡ ತಗೊಳ್ಬಹುದು. ಈ ಜಾಗ ಹೆಚ್ಚು ಕಮ್ಮಿ 1 ಎಕರೆ ಇದೆ ವೀಕ್ಷಕರೇ, ತೆಂಗಿನ ತೋಟ ಅನ್ನುವಂಥದ್ದು. ಹಾಗೆ ಸುತ್ತಮುತ್ತ ಸಾಕಷ್ಟು ಮನೆಗಳು ಕೂಡ ಇವೆ. ಈ 4 ಎಕರೆ 21 ಸೆಂಟ್ ಜಾಗವು ಒಂದಕ್ಕೊಂದು ಹೊಂದಿಕೊಂಡಿದೆ. ಅಂದ್ರೆ ಬೇರೆ ಬೇರೆ RTC ಇದ್ರೂ ಸಹ ಒಂದಕ್ಕೊಂದು ಹೊಂದಿಕೊಂಡೇ ಇರ್ತದೆ ಜಾಗ. ನೀವಿಲ್ಲಿ ಕಾಣ್ತಾ ಇರುವಂತಹ ದರೆ ಕಾಣ್ತಾ ಇದೆ, ಅಲ್ಲಿ ತನಕ ಇದೆ. ಅಕ್ಕಪಕ್ಕ ತೋಟಗಳು ಕೂಡ ಉಂಟು. ಈ 1 ಎಕರೆ ಜಾಗದಲ್ಲಿ ಸಾಕಷ್ಟು ತೆಂಗಿನ ಮರಗಳಿವೆ, ಫಲ ಕೊಡುವಂತ ತೆಂಗಿನ ಮರಗಳು. ಹಾಗೆ ಈ ತೆಂಗಿನ ತೋಟಕ್ಕೆ ಹೊಂದಿಕೊಂಡಂತೆ ಒಂದಷ್ಟು ಗದ್ದೆಯ ಭಾಗ ಇದೆ. ನೀವು ಇಲ್ಲಿ ಕೆಳಗಡೆ ನೋಡ್ತಿರುವಂತದ್ದೇ ಗದ್ದೆಯ ಜಾಗ ವೀಕ್ಷಕರೇ. ಇದು ಕೂಡ ದೊಡ್ಡ ಜಾಗ ಇದೆ. ಭತ್ತದ ಗದ್ದೆ ಆಗಿದ್ದು ವೀಕ್ಷಕರೇ. ಇದನ್ನು ಕೂಡ ತೋಟವನ್ನಾಗಿ ಮಾಡಬಹುದು ಅಥವಾ ಗದ್ದೆಯನ್ನಾಗಿ ಮುಂದುವರಿಸಲಿಕ್ಕೆ ಕೂಡ ಅವಕಾಶ ಇದೆ. ಹಾಗೆ ವೀಕ್ಷಕರೇ, 4 ಎಕರೆ 21 ಸೆಂಟ್ಸ್ ಜಾಗದಲ್ಲಿ ಒಂದಷ್ಟು ಮೊದಲು ಪ್ಲೈನ್ ಜಾಗ ಬರ್ತದೆ, ಹಾಡಿಯ ಜಾಗ ತರ. ಅದಾದ ನಂತರ ತೆಂಗಿನ ತೋಟ ಬರ್ತದೆ. ಅದಾದ ನಂತರ ಗದ್ದೆಯ ಭಾಗ ಇದೆ, ಒಂದಷ್ಟು ಗದ್ದೆಯ ಜಾಗ. ಹಾಗೆ ವೀಕ್ಷಕರೇ, ರೇಟ್ನ ವಿಚಾರ ಮಾತಾಡೋದಾದ್ರೆ 1 ಸೆಂಟ್ಸ್ಗೆ 50,000 ರೂಪಾಯಿಗಳನ್ನು ಹೇಳ್ತಾ ಇದ್ದಾರೆ. ಹಾಗೆ ನೇರ ಚರ್ಚೆಗೆ ಅವಕಾಶ ಇದೆ. ರೆಕಾರ್ಡ್ಸ್ನ ಬಗ್ಗೆ ಮಾತಾಡೋದಾದ್ರೆ ನೀಟ್ ಅಂಡ್ ಕ್ಲಿಯರ್ ಇದೆ. ಹಾಗೆ ರಾಷ್ಟ್ರೀಯ ಹೆದ್ದಾರಿಯಿಂದ 4 ಕಿಲೋಮೀಟರ್ ದೂರದ ಅಂತರ ಇದೆ. ಮೊಗೆಬೆಟ್ಟು ಮೇನ್ ರೋಡ್ ಇಂದ 400 ಮೀಟರ್ ದೂರ ಇದೆ ವೀಕ್ಷಕರೇ. ಉತ್ತಮ ರಸ್ತೆಯ ಸೌಕರ್ಯ ಇರುವಂತ ಜಾಗ ಆಗಿದ್ದು, ಹಾಗೆ ನೀರಿಗಾಗಿ ಉತ್ತಮ ನೀರಿನಾಶ್ರಯ ಇರುವಂತ ಜಾಗ ಆಗಿದೆ. 1 ಎಕರೆ ತೆಂಗಿನ ತೋಟ ಇದೆ ವೀಕ್ಷಕರೇ. ಹಾಗೆ ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕರೆ ಮಾಡಬಹುದು. ಜಾಗದ ವಿಸ್ತೀರ್ಣ ಇನ್ನೊಮ್ಮೆ ಹೇಳೋದಾದ್ರೆ 4 ಎಕರೆ 21 ಸೆಂಟ್ಸ್ ಆಗ್ತದೆ. ಹಾಗೆ 50,000 ರೂಪಾಯಿಗಳನ್ನು ಹೇಳ್ತಾ ಇದ್ದಾರೆ. ಒಂದು 50 ಸೆಂಟ್ಸ್ ಕುಮ್ಕಿ ಜಾಗ ಇದೆ ಮೊಗೆಬೆಟ್ಟು ಎಂಬಲ್ಲಿ ವೀಕ್ಷಕರೇ. ಹಾಗೆ ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕರೆ ಮಾಡಿ ಇನ್ನಿತರ ವಿಚಾರಗಳನ್ನು ತಿಳ್ಕೊಳ್ಬಹುದು ಅಂತ ಹೇಳ್ತಾ, ಇಂತಹದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾನೆ. ಜೈ ಶ್ರೀರಾಮ್.